ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟು ಇ ಕನ್ನಡ ಟು ಇಂಗ್ಲಿಷ್ ಲರ್ನಿಂಗ್ ಚಾನಲ್. ಡೇ 2 ಇದು ಸೆಕೆಂಡ್ ವಿಡಿಯೋ. ಈ ವಿಡಿಯೋ ಅಲ್ಲಿ ನಾವು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಮತ್ತು ಗುಡ್ ನೈಟ್ನ ಯಾವ ಟೈಮಿಂದ ಯಾವ ಟೈಮಿಗೆ ಬಳಸ್ತೀವಿ ಅನ್ನೋದನ್ನ ಕಲಿಯೋಣ. ಮತ್ತು ಫ್ಯೂ ಬೇಸಿಕ್ಸ್ ಇಂಗ್ಲೀಷ್ ವರ್ಡ್ಸ್ ಕಲಿಯೋಣ. ನಾವು ಕನ್ನಡದಲ್ಲಿ ಮಾತಾಡುವಾಗ ಡೈರೆಕ್ಟಾಗಿ ಹಾಯ್ ಅಂದ್ಬಿಟ್ಟು ಮಾತುಕತೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆದರೆ ಇಂಗ್ಲೀಷಲ್ಲಿ ಈಗಲೂ ಮೋಸ್ಟ್ ಆಫ್ ದ ಟೈಮ್ಸ್ ಫಾರ್ಮಲ್ ಡಿಸ್ಕಷನ್ಸ್ ನಡೆಯುವಾಗ ಮಾತುಕತೆ ಕೊಲೀಗ್ಸ್ ಇರ್ಬೋದು ಅಥವಾ ಸೀನಿಯರ್ಸ್ ಇರ್ಬೋದು ಸ್ಕೂಲ್ ಕಾಲೇಜಲ್ಲೆಲ್ಲ ಹಾಯ್ ಅಂದ್ಬಿಟ್ಟು ಫಸ್ಟ್ ವಿಶ್ ಮಾಡ್ತಾರೆ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ ಥರ. ಆಮೇಲೆ ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಯಾವಾಗ ಈ ವರ್ಡ್ಸ್ನ ಯೂಸ್ ಮಾಡಬೇಕು ಅಂತ ಗೊತ್ತಿರೋದು ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇಂಗ್ಲೀಷಲ್ಲಿ ಬೆಳಗ್ಗೆಗೆ ಮಾರ್ನಿಂಗ್ ಅಂತ ಹೇಳ್ತೀವಿ, ಮಧ್ಯಾಹ್ನಕ್ಕೆ ಆಫ್ಟರ್ನೂನ್ ಅಂತ ಹೇಳ್ತೀವಿ, ಸಂಜೆಗೆ ಈವ್ನಿಂಗ್ ಅಂತ ಹೇಳ್ತೀವಿ, ರಾತ್ರಿಗೆ ನೈಟ್ ಅಂತ ಹೇಳ್ತೀವಿ. ಯಾರಿಗಾದರೂ ವಿಶ್ ಮಾಡುವಾಗ ಶುಭೋದಯ, ಶುಭ ಮಧ್ಯಾಹ್ನ ಆ ಥರ ಹೇಳೋದಕ್ಕೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಅಂತ ಹೇಳ್ತೀವಿ. ಸೊ ಅದು ಯಾವ ಟೈಮಿಂದ ಯಾವ ಟೈಮಿಗೆ ಯೂಸ್ ಮಾಡಬೇಕು ಅನ್ನೋದನ್ನ ಕಲಿಯೋಣ. ಬೆಳಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ನಾವು ಮಾರ್ನಿಂಗ್ ಟೈಮ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ನೀವು ಯಾರನ್ನಾದ್ರೂ ಮೀಟ್ ಮಾಡಿದಾಗ ವಿಶ್ ಮಾಡಬೇಕು ಅಂದರೆ ಗುಡ್ ಮಾರ್ನಿಂಗ್ನ ಯೂಸ್ ಮಾಡಬೇಕು. ಅದೇ ಥರ 12 ಪಿ ಎಮ್ಮಿಂದ 5 ಪಿ ಎಮ್ ತನಕ ಆಫ್ಟರ್ನೂನ್ ಟೈಮ್ ಅಂತ ಹೇಳ್ತೀವಿ, ಮಧ್ಯಾಹ್ನದ ಸಮಯ. ಆ ಟೈಮಲ್ಲಿ ನೀವು ಯಾರಿಗಾದ್ರೂ ವಿಶ್ ಮಾಡಬೇಕು ಅಂದರೆ ಗುಡ್ ಆಫ್ಟರ್ನೂನ್ನ ಯೂಸ್ ಮಾಡಬೇಕು. ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನೀವು ಯಾರಿಗಾದ್ರೂ ವಿಶ್ ಮಾಡಬೇಕು ಅಂತ ಅಂದರೆ ಆವಾಗ ಗುಡ್ ಈವ್ನಿಂಗ್ ಯೂಸ್ ಮಾಡಬೇಕು. ಸೊ ಯೂಶಲಿ ಒಂದೊಂದು ಸಲ 5 ಪಿ ಎಮ್ ಟು 8 ಪಿ ಎಮ್ ಅಂತ ಹೇಳ್ತಾರೆ ಕರೆಕ್ಟ್ ಗುಡ್ ಈವ್ನಿಂಗ್ ಹೇಳಬೇಕು ಅಂದರೆ. ಬಟ್ 10 ಓ ಕ್ಲಾಕ್ ತನಕನೂ ನೀವು ಯಾರನ್ನಾದ್ರೂ ಮೀಟ್ ಮಾಡುವಾಗ ಇನ್ ಕೇಸ್ ವಿಶ್ ಮಾಡಿ ಮಾತುಕತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಯು ಕ್ಯಾನ್ ಆಲ್ವೇಸ್ ಸೇ ಗುಡ್ ಈವ್ನಿಂಗ್ ಟಿಲ್ 10 ಪಿ ಎಮ್. ರಾತ್ರಿ 8 ಗಂಟೆಯಿಂದ 12 ಗಂಟೆ ತನಕನ ನೈಟ್ ಟೈಮ್ ಅಂತ ಹೇಳ್ತಾರೆ. ಸೊ ಅವಾಗ ಯಾರಿಗಾದ್ರೂ ವಿಶ್ ಮಾಡೋಕ್ಕೆ ಗುಡ್ ನೈಟ್ನ ಯೂಸ್ ಮಾಡಬೇಕು. ರಾತ್ರಿ ಸಮಯದಲ್ಲಿ ಮಲ್ಗಕ್ಕೆ ಮುಂಚೆ ಅಥವಾ ದಿನದ ಮಾತುಕತೆ ಮುಗಿದ ನಂತರ ಗುಡ್ ನೈಟ್ನ ಯೂಸ್ ಮಾಡ್ತಾರೆ. ಅದೇ ಬೇರೆ ಪದಗಳು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಎಲ್ಲ ಮಾತುಕತೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಆ ಥರ. ಬಟ್ ಗುಡ್ ನೈಟ್ ಯಾವಾಗಲೂ ಮಾತುಕತೆ ಮುಗಿದ ನಂತರ ಅಥವಾ ಮಲ್ಗಕ್ಕೆ ಮುಂಚೆ ನೀವು ಬಾಯ್, ಗುಡ್ ನೈಟ್ ಅಂತ ಹೇಳ್ಬೋದು. ಸೊ ಗುಡ್ ನೈಟ್ ಯಾವಾಗಲೂ ಮಾತುಕತೆ ಮುಗಿದ ನಂತರ ಯೂಸ್ ಮಾಡೋದು. ಎ ಎಮ್ ಅಂದರೆ ಆಂಟೆ ಮೆರಿಡಿಯಮ್, ಪಿ ಎಮ್ ಅಂದರೆ ಪೋಸ್ಟ್ ಮೆರಿಡಿಯಮ್. ಎ ಎಮ್ನ ಬೆಳಗ್ಗೆ ಟೈಮಿಂಗ್ಸ್ಗೆ, ಪಿ ಎಮ್ನ ಮಧ್ಯಾಹ್ನ ಟೈಮಿಂಗ್ಸಿಗೆ ಯೂಸ್ ಮಾಡೋದ್ರಿಂದ ನೀವು ಯಾವಾಗಲಾದರೂ ಟೈಮಿಂಗ್ಸ್ ಮೆನ್ಷನ್ ಮಾಡುವಾಗ ಕೇರ್ಫುಲ್ಲಾಗಿ ಎ ಎಮ್ನ ಮತ್ತು ಪಿ ಎಮ್ನ ಮೆನ್ಷನ್ ಮಾಡಬೇಕು. ಇಲ್ಲ ಅಂದರೆ ಅದು ಬೆಳಗ್ಗೆನ ಮಧ್ಯಾಹ್ನನ ಕನ್ಫ್ಯೂಸ್ ಆಗುತ್ತೆ. ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ನಮಗೆ ಫಸ್ಟು ಕನ್ನಡ ವರ್ಡ್ಸ್ಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಗೊತ್ತಿರಬೇಕು. ಸೊ ಬನ್ನಿ ಸಿಂಪಲ್ ವರ್ಡ್ಸಿಂದ ಕಲಿತಾ ಹೋಗೋಣ. ಫಸ್ಟ್ ಒನ್ ವರ್ಡ್ ಇದನ್ನು ಕಲಿಯೋಣ, ದೆನ್ 2 ವರ್ಡ್ಸ್, ಆಮೇಲೆ 3 ವರ್ಡ್ಸ್, ಆಮೇಲೆ ನೀವೇ ಈಸಿಯಾಗಿ ಸೆಂಟೆನ್ಸ್ನ ಮಾಡ್ಬೋದು. ನಾನು, ಐ. ನೀನು, ಯು. ನೀವು, ಯು. ವಿತ್ ರೆಸ್ಪೆಕ್ಟ್ ಹೇಳುವಾಗ ಅಥವಾ ತುಂಬ ಜನಕ್ಕೆ ಹೇಳುವಾಗ ನೀವು ಯೂಸ್ ಮಾಡ್ತೀವಲ್ವ, ಸೊ ಬಟ್ ಇಂಗ್ಲೀಷಲ್ಲಿ ಯುನೇ ಅದಕ್ಕೂ. ಅವನು, ಹಿ. ಅವಳು, ಶಿ. ಅದು, ಇಟ್. ನಾವು, ವಿ. ಅವರು, ದೇ. ನನ್ನನ್ನು ಅಥವಾ ನನಗೆ, ಮೀ. ಅವನನ್ನು, ಅವನಿಗೆ, ಹಿಮ್. ಅವಳನ್ನು ಅಥವಾ ಅವಳಿಗೆ, ಹರ್. ನಮ್ಮನ್ನು ಅಥವಾ ನಮಗೆ, ಹಸ್. ಅವರನ್ನು ಅಥವಾ ಅವರಿಗೆ, ದೆಮ್. ನನ್ನ, ಮೈ. ನಿನ್ನ ಅಥವಾ ನಿಮಗೆ, ಯುವರ್. ಅವನ, ಹಿಸ್. ಅವಳ, ಹರ್. ನಮ್ಮ, ಅವರ್. ಅವರ, ದೇರ್.
ವಿಡಿಯೋನ ಕೊನೆ ತನಕ ನೋಡಿ. ನಾನು ಇದರದ್ದು ವರ್ಕಿಂಗ್ ಶೀಟ್ ಎಂಡ್ ಆಫ್ ದ ವಿಡಿಯೋ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದರದ್ದು ಫೋಟೋ ತಕ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿ ಇವಾಗ ಟೈಮ್ ಇಲ್ಲ ಅಂದರೆ. ಈಗ ನಾವು ಆಗಲೇ ಕಲಿತ ಇಂಗ್ಲಿಷ್ ಪದಗಳನ್ನ ಸೆಂಟೆನ್ಸಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ಸಿಂಪಲ್ ಸೆಂಟೆನ್ಸ್ ಮೂಲಕ ಕಲಿಯೋಣ. ಫಸ್ಟ್ ಒನ್ ಬಂದು ನಾನುಗೆ ಇಂಗ್ಲೀಷಲ್ಲಿ ಹೈ ಅಂತ ಹೇಳ್ತೀವಿ. ಅದನ್ನೇ ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ಈಗ ನಾನು ಸಂತೋಷವಾಗಿದ್ದೇನೆ ಗೆ ಐ ಆಮ್ ಹ್ಯಾಪಿ. ಸೆಕೆಂಡ್ ಪದ ಬಂದು ನೀನು, ಇಂಗ್ಲೀಷಲ್ಲಿ ಯು. ಸೆಂಟೆನ್ಸ್ ಹೇಳಬೇಕು ಅಂದರೆ, ಈಗ ನೀನು ಒಳ್ಳೆಯವನು ಹೇಳಕ್ಕೆ ಯು ಆರ್ ಗುಡ್. ಥರ್ಡ್ ಪದ ಬಂದು ನೀವು, ನೀವುಗೂ ಇಂಗ್ಲೀಷಲ್ಲಿ ಯುನೇ ಹೇಳೋದು. ಸೊ ನಿಮಗೆ ಸ್ವಾಗತ ಇಂಗ್ಲೀಷಲ್ಲಿ ಯು ಆರ್ ವೆಲ್ಕಮ್. ಫೋರ್ತ್ ವರ್ಡ್ ಬಂದು ಅವನುಗೆ ಹಿ. ಅವನು ಎತ್ತರವಾಗಿದ್ದಾನೆ, ಈ ಹೀಸ್ ಟಾಲ್. ಅವಳು, ಶಿ. ಅವಳು ದಯಾಳು, ಶಿ ಈಸ್ ಕೈಂಡ್. ಸಿಕ್ಸ್ತ್ ವರ್ಡ್ ಬಂದು ಅದು, ಇಂಗ್ಲಿಷ್ನಲ್ಲಿ ಇಟ್. ಅದು ದೊಡ್ಡದು, ಇಟ್ ಈಸ್ ಬಿಗ್. ಸೆವೆಂತ್ ವರ್ಡ್ ನಾವು, ಇಂಗ್ಲಿಷಲ್ಲಿ ವಿ. ನಾವು ಸ್ನೇಹಿತರು ಹೇಳಕ್ಕೆ ವಿ ಆರ್ ಫ್ರೆಂಡ್ಸ್. ಏಯ್ತ್ ವರ್ಡ್ ಬಂದು ಅವರು, ಇಂಗ್ಲಿಷಲ್ಲಿ ದೇ. ಅವರು ಬರುತ್ತಿದ್ದಾರೆ, ದೇ ಆರ್ ಕಮಿಂಗ್. ನೈನ್ತ್ ವರ್ಡ್ ಬಂದು ನನ್ನನ್ನು ಅಥವಾ ನನಗೆ ಇಂಗ್ಲಿಷಲ್ಲಿ ಮೀ ಅಂತ ಹೇಳ್ತೀವಿ. ಅವಳು ನಿನ್ನೆ ನನಗೆ ಕರೆ ಮಾಡಿದಳು, ಶಿ ಕಾಲ್ಡ್ ಮೀ ಎಸ್ಟರ್ಡೇ. ಲಾಸ್ಟ್ 10th ವರ್ಡ್ ಬಂದು ಅವನನ್ನು ಅಥವಾ ಅವನಿಗೆ ಇಂಗ್ಲೀಷಲ್ಲಿ ಹಿಮ್ ಹೇಳ್ತೀವಿ. ಸೆಂಟೆನ್ಸಲ್ಲಿ ಈಗ ನಾನು ಅವನನ್ನು ತಿಳಿದಿದ್ದೇನೆ, ಐ ನೋ ಹಿಮ್. ಇದು ವರ್ಕ್ಶೀಟು. ನಾವು ಆಗಲೇ ಕಲ್ತ್ವಿ ಶುಭೋದಯ, ಶುಭ ಮಧ್ಯಾಹ್ನ, ಶುಭ ಸಂಜೆ ಇದಕ್ಕೆಲ್ಲ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಮತ್ತು ಯಾವ ಟೈಮಿಂದ ಯಾವ ಟೈಮ್ ಇದನ್ನು ಯೂಸ್ ಮಾಡಬೇಕು ಅಂತ. ಸೊ ನೀವು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಬರೀರಿ, ಮತ್ತು ವೆನ್ ಟು ಯೂಸ್ ಅಂದರೆ ಯಾವಾಗ ಯೂಸ್ ಮಾಡಬೇಕು ಈ ವರ್ಡ್ಸ್ನ ಅನ್ನೋದನ್ನ ಬರೀರಿ. ಆಮೇಲೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಎಷ್ಟು ಸರಿಯಾಗಿ ಬರೆದ್ರಿ, ಎಲ್ಲಿ ತಪ್ಪಾಯಿತು ಅಂತ ಶೇರ್ ಮಾಡಿ. ಈ ಸೆಕೆಂಡ್ ವರ್ಕ್ಶೀಟ್ ಬಂದು ನಾವು ಸಿಂಪಲ್ ವರ್ಡ್ಸ್ ಕಲ್ತ್ವಿ, ನಾನು, ನೀನು, ನೀವು ಆಗಲೇ. ಸೊ ಇದಕ್ಕೆ ಈ ವರ್ಕ್ಶೀಟು ನಾ ಕನ್ನಡದಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಇಂಗ್ಲೀಷಲ್ಲಿ ಇದಕ್ಕೇನು ಹೇಳ್ತಾರೆ ಅಂತ ಬರೀರಿ ಮತ್ತು ಸೆಂಟೆನ್ಸಸ್ ಬರೀರಿ. ನಾನು ಮೆನ್ಷನ್ ಮಾಡಿದ್ದಿದ್ದು ಸೆಂಟೆನ್ಸಸ್ಸೇ ಬರಿಬೇಕು ಅಂತ ಇಲ್ಲ. ನಿಮಗೆ ಯಾವ ಸೆಂಟೆನ್ಸ್ ಗೊತ್ತೋ ಆ ಪದನ ಯೂಸ್ ಮಾಡ್ಕೊಂಡು ಬರೆಯೋಕ್ಕೆ ಅದನ್ನು ಬರೀರಿ. ನೀವು ಚೆಕ್ ಮಾಡಿದಾಗ ನೀವು ಬೇರೆ ಸೆಂಟೆನ್ಸ್ ಬರೆದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಓದಿ ನಿಮಗೆ ವಾಪಸ್ ರಿಪ್ಲೈ ಮಾಡ್ತೀನಿ ಏನಾದರೂ ತಪ್ಪಿದ್ರೆ. ನಾನು ಇನ್ನೂ ಒಂದು ವರ್ಕ್ಶೀಟ್ನ ಪ್ಲೇಸ್ ಮಾಡಿದ್ದೀನಿ. 25 ಸಿಂಪಲ್ ಕನ್ನಡ ವರ್ಡ್ಸು. ಇದು ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಈ ವರ್ಡ್ಸ್ನ. ಇದಕ್ಕೆ ನಿಮಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದು ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಅದನ್ನು ಓದಿ ಏನಾದರೂ ತಪ್ಪಿದರೆ ಕರೆಕ್ಟ್ ವರ್ಡ್ನ ನಿಮಗೆ ತಿಳಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋಯಿಂದ ಏನಾದರೂ ಕಲಿಯೋಕ್ಕೆ ಸಿಕ್ಕಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ. ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಆ್ಯಂಡ್ ಆಲ್ಸೋ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಅಲರ್ಟ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.